ಹಾಯ್ ಗೈಸ್, ವೆಲ್ಕಮ್ ಟು ರಾಧಿಕಾ ಮೂರ್ತಿ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ ಜೊತೆ ಇದ್ದಾರೆ ರಂಜಿತಾ ವಿವೇಕ್. ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಂಜಿತಾ ವಿವೇಕ್. ವೆಲ್ಕಮ್ ಬ್ಯಾಕ್ ಟು ರಾಧಿಕಾ ಮೂರ್ತಿ ಯೂಟ್ಯೂಬ್ ಚಾನಲ್. ಗೈಸ್, ಯಾರೆಲ್ಲ ನೋಡ್ತಿದ್ದೀರಾ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗೈಸ್, ನನ್ನನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ ನ ಶುರು ಮಾಡ್ತಿದ್ದಾರೆ ರಾಧಿಕಾ. ಈಗ ಆಲ್ರೆಡಿ ನೀವು ಇದೆಲ್ಲ ನೋಡಿರ್ತೀರಾ. ಏನಪ್ಪಾ ಇದು ಅಂತ ಯೋಚನೆ ಮಾಡ್ತಿರ್ತೀರಾ. ನಾವು ಪಾಯ್ಸನ್ ಗೇಮ್ ಆಡೋಣ ಅಂತ ಅನ್ಕೊಂಡಿದೀವಿ ಗೈಸ್. ಇಲ್ಲೆಲ್ಲ ಆಗ್ಲೇ ರೆಡಿ ಮಾಡಿ ಇಟ್ಕೊಂಡಿದೀವಿ ನಾವು. ಹಾ, ಶುರು ಮಾಡೋಣ. ಮತ್ತೆ ಇದ್ರದ್ದು ಗೇಮ್ಸ್ ರೂಲ್ಸ್ ಎಲ್ಲ ಗೊತ್ತಾ? ಹಾ, ನನಗೂ ಗೊತ್ತು. ಆಲ್ಮೋಸ್ಟ್ ನಿಮ್ಗೂ ಗೊತ್ತಿರುತ್ತೆ ಅನ್ಸುತ್ತೆ, ಎಲ್ಲಾ ಗೇಮ್ ನೋಡಿರ್ತೀರಾ. ಆದ್ರೂ ಒಂದ್ಸಲಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಗೈಸ್. ಇವಾಗ 3 ಲೈಫ್ ಇರುತ್ತೆ. ನಾನು ಇವಾಗ 3 ಪಾಯ್ಸನ್ ನ ಸೆಲೆಕ್ಟ್ ಮಾಡಿರ್ತೀನಿ, ಇವಳು 3 ಪಾಯ್ಸನ್ ನ ಸೆಲೆಕ್ಟ್ ಮಾಡಿರ್ತಾಳೆ. ಸೊ 3 ಲೈಫ್ ಇರುತ್ತೆ. ಸೊ 3 ಪಾಯ್ಸನ್ ನ ನಾನ್ ತಿಂದ್ರೆ ನಾನು ಔಟು, 3 ಪಾಯ್ಸನ್ ಇವಳು ತಿಂದ್ರೆ ಇವಳು ಔಟು. ಇವಳು ಔಟ್ ಆದ್ರೆ ನನಗೆ ಏನಾದ್ರು ಕೊಡಿಸ್ತಾಳೆ, ನಾನು ಔಟ್ ಆದ್ರೆ ಇವಳಿಗೆ ಏನಾದ್ರು ಕೊಡಿಸ್ಬೋದು, ಇಲ್ಲ ಅಂದ್ರೆ ಹಂಗೆ ಇದು ಆಕ್ಚುಲಿ ಚೆನ್ನಾಗಿರೋದು. ಇಲ್ಲೊಂದು ಇದು ಮಾಡ್ಕೊಬಿಟ್ಟು ನೋಡಿ ಗೈಸ್. ಹಾ, ಏನು ನೀನ್ ಔಟ್ ಅರ್ಥವೇ ಆಗ್ತಿಲ್ವೇ ಈ ಕೇಸ್. ಆದ್ರೆ ನಾನು ಕೊಡಿಸ್ತೀಯ? ಅದೆಲ್ಲ ಎಂಡ್ ಮಾಡ್ಬೇಕಾದ್ರೆ ಹೇಳ್ತೀವಿ guys. ಬೆಸ್ಟ್ ಇವಾಗ ಹೇಳು. ಫಸ್ಟ್ ಇವಾಗ ಹೇಳ್ಬಿಟ್ರೆ ನಾವು ಆಮೇಲೆ ಆಟ ಆಡಕ್ಕೆ ಒಂದು ಕ್ಯೂರಿಯಾಸಿಟಿ ಬರುತ್ತೆ. ಹೇಳು. ಒಂದು ಶರ್ಟ್ ಕೊಡ್ಸ್ಬಿಡು ಅಮೆಝಾನ್ ಅಲ್ಲಿ ಒಂದು. ಗೈಸ್, ಬರೀ ಇದೆ ಇಂಥದ್ದು ಹೇಳ್ದು. ಒಂದು ಓನ್ಲಿ ಡ್ರೆಸ್. ಗೈಸ್, 1000 rupees ಬೆಟ್ಟಿಂಗ್. ಹಾ, ಈ ಲಡ್ಡು ಬಂದು ಬಾಯಿಗೆ ಬೆತ್ತ. ವಾವ್, ಎಂತ ಓಕೆನಾ? ಅದ್ರಲ್ಲಿ ಹಾಫ್ ಸೆಂಚುರಿ. 1000 rupees ಬೆಟ್ಟಿಂಗ್ ಗೈಸ್. ಇವಾಗ ನನ್ ಫೋನ್ ಪೇ ಕೂಡ ವಾ, ಅಕ್ಕ ಫುಲ್. ನನ್ ಫೋನ್ ಪೇ ಅಲ್ಲಿ ಇವಾಗೆ ಕಳಿಸ್ತೀನಿ, ನೀನು ಇಡು. ಆಯ್ತು, ಸೇಮ್ ನಂದು ಕ್ಯಾಮ್ರಾ ಇಲ್ಲ, ಯಾನ ಇದೆಯಲ್ಲ. ಸರ್ ಗೈಸ್, ನೀವೇ ಸರ್ ಅಂತಿದ್ದೀನಿ. ಗೈಸ್, ನೀವೇ ಇದಕ್ಕೆ ಸಾಕ್ಷಿ. ಇವಳು 1000 rupees ನಾನು ಕೊಡ್ಬೇಕು, ನಾನು 1000 rupees ಇವಳು ಕೊಡ್ಬೇಕು. ಓಕೆ, ಲೆಟ್ಸ್ ಸ್ಟಾರ್ಟ್. ಕಣ್ಮುಚ್ಕೊಂಡು ನಾನು ಪಾಯ್ಸನ್ ಸೆಲೆಕ್ಟ್ ಮಾಡ್ತೀನಿ ಇವಾಗ. ಕಣ್ಮುಚ್ಕೊಡೆ. ಮುಚ್ಚಿದೀನಿ. ಕಣ್ಬಿಟ್ರೆ ನಿಮ್ ಮನೆದವ್ರ ಬನಾಣೆ. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. ಬೇಕಾಗಿಲ್ಲ, ಅಲ್ಲಿಗೆ ಹೋಗ್ಲಾ? ಬೇಗ ಆಯ್ತೇನೆ. ಹಾ, ಆಯ್ತು. ನಾನ್ ಕಣ್ಮುಚ್ಕೊಬೇಕು. ರಂಜು ಕಣ್ಮುಚ್ಚು. ಗೈಸ್, ಅವಳೇನಾರ ಕಣ್ಣು ಮುಚ್ಚಿಲ್ಲ ಅಂದ್ರೆ ಅನ್ಸಬ್ಸ್ಕ್ರೈಬ್ ಮಾಡ್ಬಿಡಿ. ಅವಾಗಾದ್ರೂ ಒಂಚೂರು ಭಯ ಭಕ್ತಿ ಇರ್ತದೆ. ಇರೋ ಓಕೆ, ಓಕೆನಾ? ಸ್ಟಾರ್ಟ್ ಮಾಡೋಣ. ಯಾರು? ನಾನೇನಾ? ಹಾ, ನೀನೇ ಸ್ಟಾರ್ಟ್ ಮಾಡು. ಪಾಯ್ಸನ್, ಫಸ್ಟ್ ಪಾಯ್ಸನ್. ಅಳ್ಬೇಡ ಕಣ, ಅಳ್ಬೇಡ ಅಣ್ಣ, ಯಾಕಣ? 1000 ಬೆಟ್ಟಿಂಗ್. ಇನ್ನು ತಗೊಂಡಿದ್ದೀನಿ ಅಷ್ಟೇ. ತಗೊಂಡಿ. ಏಕೆ ಗೈಸ್, ನಿಜವಾಗ್ಲೂ ಅದು ನನ್ ಸೆಲೆಕ್ಟ್ ಸುಮ್ನೆ ಮಾಡ್ದೆ. ಅವಳೇ ಫಸ್ಟ್ ಟೈಮ್ ಬಿಟ್ಬಿಟ್ಲು. ಲಾಸ್ಟ್ ನೋಡಿ, ಲಾಸ್ಟ್ ಅಲ್ಲಿ ದೊಡ್ಡದಾಗ ಅಂತ ಬಕ್ರ ಆಗ್ಬಿಟ್ಲು. ಒಂಚೂರು ದೊಡ್ಡದಾಗ. ಲಾಸ್ಟ್ ನಾನೇ ವಿನ್ ಆಗೋದು ನೋಡ್ಕೊಳ್ಳಿ. ನೀನು ನೆಕ್ಸ್ಟ್. ನೀನ್ ಆಡೋ ಬಿಲ್ಡಪ್ ನೋಡಿದ್ರೆ ನಾನೆಲ್ಲ ಪಾಯ್ಸನ್ ತಿನ್ಬಿಡ್ತೀನಿ ಅನ್ಕೊಂಡೆ. ಸೇಫ್ ಬಿಟ್ಟು ಹೇಳು. ಹಾಕೋ. ಯಪ್ಪ, ಎಲ್ಲೋ 1000 ಎಗ್ರು ಬಿಡ್ತದೋ ಅಂತ ಭಯ ಆಯ್ತದೆ. ಯಾರು ಕೊಡ್ತೀಯಾ? ನನಗೆ ತಾನೇ. ಸೇಫ್. ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. ಸೇಫ್. ಬೇಗ ಮಾಡು. ಹಾರ್ಟ್ ಡಗ್ 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 ಅಂತಿದೆ. ಮಾಡು. ಮಕ
ಸೇಫ್. ಯವ್ವ ನನಗೆ ಬೇಗ ಆಡು. ಇರು ಒಂದ್ ನಿಮಿಷ. ಗೈಸ್ ತುಂಬಾ ಟೈಮ್ ಮಾಡ್ತಾವಳೆ. ಹಿಂಗ್ ಆಡಿದ್ರೆ ಆಡ್ತಾ ಇರ್ತಿದ್ದ. ಹ್ಮ್ ನೋಡಿದ್ರ ಹೆಂಗೆ ಪದ್ಧತಿಲ್ಲ ಅಂತ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಮಕ ಬಿಡ್ಲ ಹೋಗು. ಥ್ರಿಲ್ಲಿಂಗ್ ಆಗಿರ್ಬೇಕಲ್ವಾ ಅದಕ್ಕೆ. ಸೇಫ್. ನೆಕ್ಸ್ಟ್ ಸೇಫ್. ಎಲ್ಲೈತಿ ಮತ್ತೆ ಯಾರು ಇದು ಪಾಯ್ಸನೇ ಸಿಕ್ತಿಲ್ವಲ್ಲ. ಇದೆ ಟುಸ್ಟ್ಮೇಲ್ ಟುಸ್ಟು ಎರಡನೇ ಭಾಗಕ್ಕೆ ವೇಟ್ ಮಾಡ್ಬೇಕು ನಾವು. ಸೇಫ್. ಹೆಂಗೆ ನಾನು ಗೈಸ್ ಇದರ ಮೋಸ ಮಾಡ್ತಾವಳೆ ನನ್ ನೋಡ್ಕೊಂಡ್ ರಿಯಾಕ್ಟ್ ಆತರ. ಗೈಸ್ ಯಾಕೆ ಮಾಡ್ಬೇಕು ರಿಯಾಕ್ಟ್ ಅಲ್ವಾ? ತಿನ್ನು ಪಾಯ್ಸ. ಸಿಸ್ಟರ್ ಇನ್ವೆಸ್ಟಿಗೇಷನ್ ಬಹಳ ಸೀರಿಯಸ್ ನಡೀತಾ ಇದೆ. ನಾನು ಇವನು ಕಂಡುಹಿಡಿಯಲೇಬೇಕು. ಇದೆಲ್ಲ ನಂಗೆ ಗೊತ್ತು. ಸೇಫ್. ಪಾಯ್ಸನ್ ಓದಕ್ಕೆ. ಗೈಸ್ ನನ್ಗ್ ಭಾರ ಹಾಕ್ಬಿಟ್ಟು ಎತ್ಕೊಂಡ್ ತಿಂತಾ ಇದೀನಿ. ಸೇಫ್. ಒಂದ್ ಪಾಯ್ಸನ್ ಎಲ್ಲೇ ಹುಡುಕಿದಿ? ನೀನ್ ಅದ್ ಎಲ್ ಮಡಗಿದ್ಯೋ? ನಾನೆಲ್ಲ ಪರವಾಗಿಲ್ಲ, ನಾನು ಒಂದು ಪಾಯ್ಸನ್ ತಿಂದಿಲ್ಲ ಇನ್ನ ಅನ್ಸ್ತದೆ. ನೀನ್ ಒಂದೇ ತಿಂದಿರೋದು. ಸೇಫ್. ನಂಗೆ ಗೊತ್ತು. ಅಡು ಯಪ್ಪ ದೇವ್ರೇ. ಈಗ ಇಷ್ಟಲ್ಲಿ ಹೇಳಿಲ್ಲವೇ ಎಲ್ಲ ತಿನ್ಕೋತಾ ಇದೀವಲ್ಲ. ಸೇಫ್. ಯಪ್ಪ ನಂಗೆ ಶಾಕ್ ಆಗೋಯ್ತಿಲ್ಲ. ನಾನೇ ಎಲ್ಲಿಗೆ ತೋರ್ಸ್ ನಡಿಯ ನಿಮ್ಮ ಮನೆ ತೋರ್ಸ್ ನಡಿಯ. ಸೇಫ್. ಅಯ್ಯೋ ದೇವ್ರೆ ಇನ್ನ ಎಲ್ಲವೇ ಕಾಣ್ತಾ ಇದೀನ ನಾನು. ಬೇಗ ಹಿಂಗ್ ಗಾಡಿ ಆಡಿ ನನ್ನವೇ ನನಗ್ ಮರ್ತಾ ಇದ್ದಾವೆ. ಅದ್ ಎಲ್ ಮಡಗಿದ್ಯೇ ಮತ್ತೆ ನಾವು ಎತ್ಕೋತಾನೆ ಇಲ್ಲ ನೀನ್ ಮಡಗಿರೋನ. ಕಣ್ಗಿನ್ ಬಿಟ್ಬಿಟ್ಟು ನೋಡ್ಬಿಟ್ಟು ಏನೋ. ಗೈಸ್ ನಿಜವಾಗ್ಲು ನಾನು ಆನೆಸ್ಟ್ ನಿಜವಾಗ್ಲು ಇಲ್ಲ ಗೈಸ್. 1,000 ರೂಪಾಯಿ ಕೊಡ್ಬೇಕಾಯ್ತದೆ ಅಂತ ಏನ್ ಮಾಡೋದು? ನಿಜವಾಗ್ಲು ಇಲ್ಲ. ಆತರ ಮೋಸ ಮಾಡಂಗಿದ್ರೆ ಇವಾಗ ಹೆಂಗೋ ಏನೇನೋ ಆಗಿರತ್ತು. ಇಷ್ಟೊಗ್ ಬೇಗನೆ ಆಡ್ಬಿಡ್ತಿದ್ದೆ ಹಂಗ್ ನೋಡಿದ್ರೆ. ಗೊತ್ತಾಗುತ್ತೆ. ಗೈಸ್ ಅವಳು ಮಕ್ಕ ನೋಡ್ಬಿಟ್ಟು ಎಲ್ಲ ಮಾಡಂಗಿಲ್ಲ. ಗೈಸ್ ನ್ಯೂಟ್ರಲ್ ಆಗಿರ್ಬೇಕಲ್ವಾ ಗೈಸ್? ಹಿಡಿಯಾಕೆ ಅಂತ ನಗೋದು. ನಾನು ಎತ್ಕೊಳ್ಳೋದು ನ್ಯೂಟ್ರಲ್ ಆಗಿರ್ಬೇಕು. ನೋಡಿ ನಂತರ ಪಾಯ್ಸನ್ ತಿಂದ್ರೆ ನಂತರ ನ್ಯೂಟ್ರಲ್ ಆಗಿರ್ಬೇಕು. ನಿಜ ಹೇಳೆ. ಸೇಫ್ ಗೈಸ್. ಮಗ ನೋಡಿ ಎಷ್ಟು ದೊಡ್ಡ ಎತ್ಕೊ ತಿಂತವಳೆ. ಗೈಸ್ ಹೊಟ್ಟೆ ಸುತ್ತಾಯ್ತು. ಸೇಫಾ? ಸೇಫ್. ಯಪ್ಪ ದೇವ್ರೆ. ಬಗ್ಗಿಸ್ಬಿಡು. ನನಗೆ ಎಕ್ಸಾಮ್ ಬರೆಯೋಕೋರು ಇಷ್ಟು ಟೆನ್ಷನ್ ಆಗ್ಲಿದ್ದೇನು. ಆಗಿದ್ದಿದೆ ಪಾಸ್ ಆಗ್ತಿದ್ದೆ ಅಲ್ವಾ ಗೈಸ್ ನಾನು. ಇವಾಗ ಫೇಲ್ ಆಗ. ಆಡು ಬೇಗ. ನೋಡಿದ್ರಲ್ಲ ಹೆಂಗ ಹೇಳ
ಹಂಗೆಲ್ಲ ಹೇಳ್ಬೇಡ ಮಾತ್ಗೂ. ಕೆಲವ್ರ ಹಾರ್ಟ್ ವೀಕ್ ಇರುತ್ತೆ ಗೈಸ್. ಏನು ಯಾವ್ದು ಎತ್ಕೊಂಡೆ? ನೀನು ಕಾನ್ಸಂಟ್ರೇಷನ್ ಇರ್ಬೇಕು. ಎತ್ಕೋ ತಿನ್ನು. ಏನು ಸೇಫಾ? ಶೇಫ್ ಬೇಗ ಅಂತ ಇದು ಶೇಫಾ ಹ್ಮ್ ನನ್ ಕಾಲ್ ನಿಂತ್ಕೊಳಕೈತೆ ಕಪ್ಪೊಳಗೆ. ಬೇಗ. ಅಯ್ಯೋ ಯಾವ್ದೋ ಗೈಸ್ ಭಯನೂ ಆಯ್ತಾ ಇದೆ. ಮತ್ತೆ ಇಷ್ಟರಲ್ಲಿ ತಿನ್ನು. ಬೇಗ. ಯಪ್ಪ ನಿಂತವರೆಗೂ ಪಾಯ್ಸನೇ ಮುಟ್ಟಿಲ್ಲ. ಸೇಫ್. ಹೇಳೆ. ಸೇಫ್ ವಾ ಗೈಸ್ ಈಗ ಆಕ್ಚುಲಿ ಚೆನ್ನಾಗಿರೋದು ಇದು ಆಕ್ಚುಲಿ ಚೆನ್ನಾಗಿರೋದು. ಇದು ಆಕ್ಚುಲಿ ಚೆನ್ನಾಗಿದೆ. ಏನಾದ್ರು ಹೇಳ್ತೀರಾ? ನಂಗೂ ಇವಾಗ ಯಾಕೋ ಡೊಗಡಗ ಡಗಡಗ ಅಂತ ಇದ್ದೀರು. ತಿನ್ನು ಸೇಫ್ ಕಣ. ಗೈಸ್ ಈಗ ಆಟ ಭಯಂಕರವಾಗಿದೆ. RCB ಗೆದ್ದಷ್ಟೇ ಖುಷಿ ಆಯ್ತದೆ. ಆದ್ರೆ ಇನ್ನ ಒಂಚೂರು ಆಟ ಅದೇ. ಏನಾದ್ರು ಹೇಳ್ತೀರಾ? ಸೇಫ್. ಈಗ ಹೆಂಗಿದ್ರು ಇದಲ್ವಾ, ಯಾರಾದ್ರೂ ಔಟ್ ಆದೇ ಐತೀವಿ. ಪರಮಾನಂದ. ಏನೇ ತಿನ್ನೆ. ಸೇಫ್ ಅಲ್ಲ ಅದು ಪಾಯ್ಸನ್. ನಂಗೆ ಗೊತ್ತಿತ್ತು. ಇನ್ನೇನು ಅದೇನೋ ಅಂತಾರಲ್ಲ, ಇಬ್ರಲ್ಲಿ ಯಾರು ಅಂದ್ರೆ ಏನೇನು ಹೇಳ್ದಂಗ ಗೈಸ್ ಹಂಗೆ. ನಾನಾ? ಎತ್ಕೋ ಬೇಗ ಗೈಸ್. 1,000 ಸಾಕ್ಷಿಗೆ ನೀವೇ ಇದ್ದೀರಾ. ಏನಾದ್ರು ಹೇಳ್ತೀರಾ? ನೋ ಚಾನ್ಸೇ ಇಲ್ಲ. ನೋ ಕಮೆಂಟ್ಸ್. ಬೇಗ. ಯಾಕೆ ಇನ್ನ ಒಂದ್ ಹೇಳಿ. ಬರೋದಲ್ವಾ ಗೈಸ್ ನಿಮ್ಗೆ? ಆಗುತ್ತೆ ತಾನೆ? ಹೇಳಿ ಅವಳಿಗೆ. ಗೈಸ್ ಇವಾಗ ನನ್ಗೆ ಅರ್ಥ ಆಗದಿರೋ ಕ್ವಶನ್ ಏನ್ ಗೊತ್ತಾ? ಇವಾಗ ನಂದು 2 ಪಾಯ್ಸನ್ ಇದೆ, ಅವಳದು 2 ಪಾಯ್ಸನ್ ಇದೆ. ನಂದು 2 ಪಾಯ್ಸನ್ ಅಂತ ನನಗ್ ಗೊತ್ತು. ಸೊ ಉಳ್ದಿರೋದು 2 ಅವಳದೇ ಅಲ್ವಾ ಅಂತ ಗೊತ್ತಲ್ಲ ನಂಗೆ ಇವಾಗ. ಅದ್ ಹೆಂಗಾಡೋದು ಮತ್ತೆ? ಹೆಂಗಾಡೋಣ ಅಂದ್ರೆ ಒಂದ್ ಪಾಯ್ಸನ್ ನೀನ್ ತಿಂದಿದ್ದಿ, ಇನ್ಯಾವ್ದು ಇನ್ನಷ್ಟೇ. ಏನ್ ಅಷ್ಟೇ? ಮಾಮೂಲಿ ಎಲ್ಲ ಇದ್ರಲ್ಲೂ ನೋಡಿಲ್ವಾ? ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸ್? ಗೊತ್ತು, ನನಗೂ ಗೊತ್ತು, ನಿನ್ಗೂ ಗೊತ್ತು. 2 ನಿನ್ನವೇ, 2 ಪಾಯ್ಸನ್ ನನ್ನವೇ. ಅವ್ರಿಗೆ ಮಾತ್ರ, ನಿಮಗ್ ಮಾತ್ರ ಗೊತ್ತಿರುತ್ತೆ ಗೈಸ್ ನಮ್ಮಿಬ್ರಲ್ಲಿ ಯಾರ್ದು ಪಾಯ್ಸನ್ ಅಂತ. ಹುಚ್ಚೇನೆ ನೀನು. ಇರೋದು 4 ಅಲ್ವಾ? ನಿಂದ 2 ಯಾವ್ದು ಅಂತ ನಿನಗ್ ಗೊತ್ತು. ಇನ್ ಉಳ್ದಿರೋದು ಯಾವ್ದು? ನನ್ನವು. ನಿನಗೂ ಗೊತ್ತಲ್ಲ ಅದು. ಏನ್ ನನಗೆ ಹೆಂಗ್ ಗೊತ್ತಿರ್ತದೆ? ನೀನ್ ಸೆಲೆಕ್ಟ್ ಮಾಡಿರೋ ಪಾಯ್ಸನ್ ಯಾವ್ದು ಅಂತ ನನ್ಗೆ ಗೊತ್ತಿಲ್ಲ. ಉಳ್ದಿರೋದು 4 ಅಲ್ವೇನೆ? ನಮ್ದು 2 ಪಾಯ್ಸನ್ ಇಲ್ಲವೇ? ನಂದು 2 ಇಲ್ಲವೇ? ಈಗ ನಾನೊಂದ್ ಎತ್ಕೊ ತಿಂತೀನಿ, ನೀನ್ ಪಾಯ್ಸನ್ ಅಂದೇ ಅಂತ್ಯ ಯಾವ್ದಾದ್ರು. ಅದೇನೆ ಇವಾಗ ನಿಂದ ಯಾವ್ದು 2 ಅಂತ ನನ್ನ ಬಿಟ್ರೆ ನೀನು 2 ಉಳಿತಾವಲ್ಲ, ನಿನ್ಗೆ ಗೊತ್ತಾಗಿರ್ತದಲ್ಲ ಇವಾಗ. ನಾನೊಂದ್ ಎತ್ಕೋತೀನಿ ಕಣೆ ಈಗ. ಆಯ್ತು, ಆಟ ಮುಂದುವರ್ಸ ಆಮೇಲೆ ಗೊತ್ತಾಗುತ್ತೆ ನಿನ್ಗೆ. ಮುಂದೆ ಕಂಟಿನ್ಯೂ ಮಾಡು, ಗೊತ್ತಾಗುತ್ತೆ. ಯಾಕೋ ರಂಜಿತಾ ಅವರು ಕನ್ಫ್ಯೂಸ್ ಆಗ್ತಿದ್ದಾರೆ. ನಾನು ಹೇಳ್ತಿರೋದು ಅರ್ಥ ಆಗ್ತಿಲ್ಲ ಅವಳಿಗೆ. ಇವಾಗ 4 ಇದೆ ಅಲ್ವಾ? ಅದ್ರಲ್ಲಿ 2 ಪಾಯ್ಸನ್ ನಂದಿದೆ, 2 ಪಾಯ್ಸನ್ ಉಳಿದಿದೆ. ನಂದ್ 2 ಯಾವ್ದು ಅಂತ ನನಗೆ ಗೊತ್ತು. ಸೊ ಅದ್2 ನಾನೇ ಎತ್ಕೊಂಡ್ ತಿನ್ಲಾ? ಬೇರೆ ಎತ್ಕೋತೀನಿ, ನನ್ನ ಪಾಯ್ಸನ್ ಅಂತ ನನ್ಗೆ ಗೊತ್ತಾಗೈತಲ್ಲ. ಏನ್ ಗೊತ್ತಾಯ್ತೈತಾ? ಗೊತ್ತಾಗೈತಲ್ಲ ನಂಗೆ. ಇನ್ನ ನಿನ್ಗೆ ಗೊತ್ತಾಗಿಲ್ವಾ ದಡ್ಡಿ?
ಅದನ್ನೇ ನಾನು ಹೇಳ್ತಿರೋದು ಅವಾಗಿಂದ. ಇವಾಗ ನಂದನ್ನ ಇವಾಗ ನಿನ್ ಪಾಯ್ಸನ್ ನಾನು ತಿನ್ನಕ್ಕಾಗಲ್ಲ, ಔಟ್ ಆಗ್ತೀನಿ ಅಂತ. ಹಂಗಂತ ನಂದನ್ನೇ ನಾನು ತಿನ್ನಿಲ್ಲ ಪಾಯ್ಸನ್. ಹಾಗಂತ ಇನ್ನೇನು ಇದೆ ಆಪ್ಷನ್ ಇಲ್ಲ, ಆಟ ಮುಗಿಸ್ಬೇಕು. ಇನ್ನೇನು ಆಪ್ಷನ್ ಇಲ್ಲ ಗೈಸ್, ಆಟ ಮುಗಿಸ್ಲೇಬೇಕು. ಯಾಕಂದ್ರೆ ಒಂದು ಪಾಯ್ಸನ್ ನಾನು ತಿಂದವಳವಳು, ನಾನು ಇದುವರೆಗೂ ಒಂದು ಪಾಯ್ಸನ್ ತಿಂದಿಲ್ಲ ಅವಳು. ಯಾಕಂದ್ರೆ ವಿನ್ನರ್ ನಾನೇ ಆಗ್ತೀನಿ ಗೈಸ್. ಈಗ ಸ್ಟಾರ್ಟಿಂಗ್ ಇದ್ದಿದ್ದು ಎನರ್ಜಿ ಅವಳಿಗೆ ಏನ್ ಗೊತ್ತಾ ಗೈಸ್, 1,000 ತಿಂದಿಲ್ವಾ ಇಲ್ಲಿ? ನಿನ್ನ ನಿನ್ನವು ಎರಡವೆ, ನನ್ನವು ಎರಡು ಪಾಯ್ಸನ್. ನೀನು ಒಂದ್ ಪಾಯ್ಸನ್ ತಿಂದಿದ್ದೆ, ನಾನು ಒಂದ್ ಪಾಯ್ಸನ್ ತಿಂದಿದ್ದೀನಿ ಅಲ್ವಾ? ಇವಾಗ ಆಟ ಮುಂದುವರ್ಸಕ್ ಆಗಲ್ಲ, ಇಲ್ಲಾಂದ್ರೆ ಮತ್ತೆ ಜೋನ್ಸು. ಇವಾಗ ಜಸ್ಟ್ ಒಂದ್ 4 ಮಾತ್ರ ಜೋನ್ಸೆ, ಆತರ ಮಾಡ್ಬೇಕು. ಇವಾಗ ಅರ್ಥ ಆಗಿಲ್ಲ ನಿನ್ಗೆ? ಆಯ್ತು, ಗೊತ್ತಾಯ್ತು ಗೈಸ್. ಏನ್ ಗೊತ್ತಾ, ಇವೆರಡು ಇವಳವು ಪಾಯ್ಸನ್. ಅದೇ ನಾನು ಹೇಳ್ತಿರೋದು. ಇವಾಗ ನಂದೆರಡು, ನನ್ನ ಒಂದು ಗೊತ್ತಾ, ಇವಳಿಗೆ ಇವಳವೆರಡು ಅಂತ ಗೊತ್ತು. ಈಗ ಏನ್ ಮಾಡೋದು? ಮತ್ತೆ ಈ ತರ ಯಾರಿಗೂ ಆಗೇ ಇಲ್ವಾ? ಅವ್ರಿಗೂ ಆಗಿರುತ್ತಲ್ವಾ? ಗೊತ್ತಿಲ್ಲಪ್ಪ. ಗೈಸ್ ಏನ್ ಮಾಡೋದು ಈಗ? ಏನ್ ಮಾಡುದು? ಟೈ ಆಯ್ತಾ? ಟೈ ಆಯ್ತು. ಮತ್ತೆ ಚಿಕ್ಕದಾಗಿ ಜೋನ್ಸೋಣ ಬಾ. ಮತ್ತೆ ಲಾಗಿ ಎಷ್ಟೊಂದ್ 20-30 ನಿಮಿಷ ಹೊಡೋಯ್ತದೆ. ನೋಡ, ಆಫ್ ಮಾಡು. ಗೈಸ್ ನನಗೆ 1,000 ಸಿಗ್ತದೆ ಅನ್ನೋ ಯೋಚನೆಯಲ್ಲಿ ನಾನು ಇದನ್ನ ಯೋಚನೆ ಮಾಡಿರ್ಲಿಲ್ಲ. ಇವೆರಡು ಅದು ನಿಜ ತಾನೇ. ಇವಾಗ ನನ್ನವೆರಡು ಯಾವ್ದು ಅಂತ ನನಗ್ ಗೊತ್ತು, ಇವಳ್ದೆರಡು ಯಾವ್ದು ಅಂತಾನು ನನಗ್ ಗೊತ್ತಾಗ್ತದೆ. ಯಾಕಂದ್ರೆ ನಂದೆರಡು ಬಿಟ್ರೆ ಅವಳ್ದೆರಡೆ ತಾನೇ ಉಳಿತಿರೋದು. ನಾಲ್ಕಲ್ಲೇ ಗೊತ್ತಾಗುತ್ತೆ. ಇವಾಗ ನಾನು ಯಾವ್ದೊಂದು ಪಿಕ್ ಮಾಡ್ತೀನಿ, ಇಲ್ಲ ನನ್ ಪಾಯ್ಸನ್ ನಾನೇ ತಿನ್ಬೇಕಾಯ್ತದೆ. ಸೊ ಅದಕ್ಕೆ ಇದೀಗ ಟೈ ಆಗ್ತಿದೆ. ಅವಳ 1,000 ನನಗೆ ಕೊಡ್ತಾಳಂತೆ. ಹೇಗ್ ಬಂದ್ಬಿಡು ಗೈಸ್. ಅಷ್ಟೇ, ಇನ್ನೇನ್ ಮಾಡಕ್ಕಾಗುತ್ತೆ ಗೈಸ್ ಇದ್ರಲ್ಲಿ. ಮತ್ತೆ ಜೋಡ್ಸಿ ಎಲ್ಲಾ ಮಾಡೋ ಅಷ್ಟ್ರಲ್ಲಿ ಆಗ್ಲೇ ಲಾಗು ಒಂದ್ 14 ನಿಮಿಷ ಹೋಗ್ತಿರ್ಬೋದು. ಮತ್ತೆ ಇದೆಲ್ಲ ಮಾಡಿದ್ರೆ ಇನ್ನ ಲೆಂತ್ ಆಗುತ್ತೆ. ಸೊ ಅಷ್ಟೇ, ಏನ್ ಮಾಡೋಣ. ನಾವು ಏನೋ 1,000 ರೂಪೀಸ್ ಬರುತ್ತೆ ಅಂತ ಬಂದೆ. ನಾನ್ ನಿಜ ಸ್ಟಾರ್ಟಿಂಗ್ ಹೆಂಗೋ ಇವಳು ಪಾಯ್ಸನ್ ತಿನ್ಬಿಟ್ಟಲ್ಲ, ಎಲ್ಲ ಇವಳು ತಿನ್ಕೋತಲ್ ಪಾಯ್ಸನ್ 3 ನಾನೇ ವಿನ್ನು ಅನ್ಕೊಂಡು ಹೆಂಗೋ. ಸ್ಟಾರ್ಟಿಂಗ್ ಕ್ಯೂರಿಯಾಸಿಟಿ ಇರುತ್ತೆ ಗೈಸ್, ಚೆನ್ನಾಗಿತ್ತು. ಬಟ್ ಬರ್ತಾ ಬರ್ತಾ ಕೊನೆಯಲ್ಲಿ ಸ್ವಲ್ಪ ಉಳಿತು. ಈಗ ಯಾರಿಗಾದ್ರು ಹಿಂಗಾಗಿರುತ್ತಾ? ನಾನು ಯಾರ್ದು ಲಾಗ್ ಅಷ್ಟೊಂದು ಕಂಟಿನ್ಯೂ ಲಾಸ್ಟ್ ವರ್ಗು ನೋಡಿಲ್ಲ. ಯಾರಿಗಾದ್ರು ಈ ತರ ಆಗಿರೋ ಕಮೆಂಟ್ ಮಾಡಿ ಗೈಸ್. ಅಥವಾ ಇವಾಗ ಈ ಸಿಚುವೇಶನ್ ಅಲ್ಲಿ ನೀವಿದ್ರೆ ಏನ್ ಮಾಡ್ತಿದ್ರಿ, ಅಥವಾ ನೀವ್ ಯಾವ ತರ ಇದನ್ನ ಸಾಲ್ವ್ ಮಾಡ್ಕೋತಿದ್ರಿ ಅಂತಾನು ತಿಳಿಸಿ. ಅಷ್ಟೇ ಗೈಸ್, ಏನ್ ಮಾಡೋಣ. ಏನ್ ಮಾಡೋಣ. ಓಕೆ ಗೈಸ್, ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ವಿಡಿಯೋಸ್ನು ನನ್ನ ಚಾನಲ್ ಅಲ್ಲಿ ರಂಜಿತಾ ವಿವೇಕ್ 18 ಅಂತ ಚಾನಲ್ ಇದೆ, ಅಲ್ಲಿ ಹೋಗಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋಸ್ನು ನೋಡಿ ನನಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ರಾಧಿಕಾ ಅವರ ಹ್ಯಾಂಡ್ ಓವರ್. ಹೈ ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್. ನನ್ ಪಾಯ್ಸನ್ ನಾನೇ ತಿನ್ಕೋದಿದ್ದೀನಿ. ನಾನು ಮತ್ತೆ ಭೇಟಿಯಾಗೋಣ. ನಮಸ್ಕಾರ.